ಮೈ ಗಾಡ್, ಪಿಜ್ಜಾ ಇಷ್ಟು ಸುಲಭನಾ? ಓವನ್ ಇಲ್ಲ ಅಂದರೂ ಆರಾಮಾಗಿ ಮನೆಗೆ ಮಾಡ್ಬೋದಾ? ಹೆಂಗೆ ಏನು? ಪಿಜ್ಜಾ ನೋಡಿರೋ ಸಾಕು ಬಾಯಲ್ಲಿ ನೀರು ಬರ್ತಾಯಿದೆ. ವಾ! ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅದೇ ಥರ ಒಂದೊಂದು ಕಾಲದಾಗೆ ನೀವು ಪಿಜ್ಜಾ ನೋಡಿರೋ ಸಾಕು ಬಾಯಲ್ಲಿ ನೀರು ಬರ್ತಾಯಿತ್ತು. ಆ ಥರ ತೋರಿಸ್ತಾ ಇರ್ತಾರೆ. ಓವನ್ ಬೇಡ, ಏನು ಬೇಡ, ಸಿಂಪಲ್ಲಾಗೆ ಒಂದು ತವಾದಲ್ಲಿ ಒಂದು ಬಾಣಲಿಯಲ್ಲಿ ಮಾಡ್ಬೋದು ಅಂತ ಎಲ್ಲ ಹೇಳ್ತಾ ಇರ್ತಾರಲ್ಲ, ಅದೇ ಥರ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಮನೆಗೆ. ಯಾವ ಥರ ಏನು ಅಂತ ಈ ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಗೊತ್ತಾಗುತ್ತೆ ಪಿಜ್ಜಾ ಮನೇಲಿ ಮಾಡ್ಬೋದಾ ಮಾಡಬಾರ್ದಾ, ಮಾಡ್ಲಿಕ್ಕೆ ಬರುತ್ತೋ ಬರಲ್ಲೋ ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿ ಎಂಡ್ವರೆಗೂ ನೋಡಿದರೆ ಗೊತ್ತಾಗುತ್ತೆ. ಅದಕ್ಕೆ ನನಗೆ ಈ ಪಿಜ್ಜಾ ಮಾಡಲಿಕ್ಕೆ ಸ್ವಲ್ಪ ಪಿಜ್ಜಾಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ತರಿಸಿದ್ದೀನಿ. ಅದೆಲ್ಲ ಐಟಮ್ ಬೇಕಲ್ಲ, ಏನೂ ಇಲ್ಲ ಅಂದರೆ ಯಾವುದೂ ಮಾಡ್ಲಿಕ್ಕೆ ಬರೋದಿಲ್ಲ. ಈಗ ಏನೋ ಮಾಡ್ಬೇಕಾದ್ರೆ ಏನೂ ಇಲ್ಲ ಅಂತಂದ್ರೆ ಇದು ಹಾಕಿಲ್ಲ ಅದು ಹಾಕಿಲ್ಲ ಅದಕ್ಕೆ ಕೆಟ್ಟೋಯ್ತು ಅಂತಾರೆ. ಅದಕ್ಕೆ ಎಲ್ಲ ಹಾಕಿ ಮಾಡಲಿಕ್ಕೆ ತಯಾರು ಮಾಡ್ತಾಯಿದ್ದೀನಿ. ಫಸ್ಟು ಪೆಪ್ಪರ್ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಪೆಪ್ಪರ್ ಪೌಡರ್ ಬೇಕು. ಈಗ ಸ್ಟೆಪ್ ಬೈ ಸ್ಟೆಪ್ ನಾನು ಎಲ್ಲದನ್ನು ತೋರಿಸ್ತಾ ಇರ್ತೀನಿ. ನೀಟಾಗಿ ಆರಾಮಾಗಿ ಸಿಂಪಲ್ಲಾಗಿ ಈಸಿಯಾಗಿ ಅಂತ ಹೇಳ್ತಾರಲ್ಲ, ಅದೇ ಥರ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಚಿಲ್ಲಿ ಫ್ಲೇಕ್ಸ್ ಮಾಡ್ಕೋಬೇಕಲ್ಲ, ಚಿಲ್ಲಿ ಫ್ಲೇಕ್ಸು ಅಂಗಡಿಯಿಂದ ಇದ್ದರೆ ತರ್ತಾರೆ. ಇಲ್ಲ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ ಅಂತ ಅಂದರೆ ಸಿಂಪಲ್ಲಾಗಿ ಒಣಮೆಣ್ಸಿಕಾಯಿನ ಒಂದು ಗ್ರೈಂಡ್ಗೆ ಹಾಕಿಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಒಂದೆರಡು ಸರಿ ಗಿರ್ ಅನಿಸ್ಬಿಟ್ರೆ ಅದು ಚಿಲ್ಲಿ ಫ್ಲೇಕ್ಸ್ ರೆಡಿ ಆಗಿಬಿಡುತ್ತೆ. ಇದು ತರಿ ಇದ್ದರೆ ಚಿಲ್ಲಿ ಫ್ಲೇಕ್ಸ್ ಆಗಿಬಿಡುತ್ತೆ ಅಷ್ಟೇ. ಪಿಜ್ಜಾ ಸಾಸ್ ಮಾಡ್ಕೊಳ್ಳಿಕ್ಕೆ ಟೊಮಟನ ಒಂದು 3 ಬಾಯ್ಲ್ ಮಾಡಿ ಎತ್ತಿಟ್ಟಿದ್ದೀನಿ. ಅದು ಸ್ವಲ್ಪ ತಣ್ಣಗಾಗಲಿ, ಆ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಅಷ್ಟೊತ್ತಿಗೆ ನಾನು ಟೊಮಟೊ ಸಾಸಿಗೆ ಪಿಜ್ಜಾ ಸಾಸ್ಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಇದನ್ನೆಲ್ಲ ಚಿಕ್ಕದಾಗೆ ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀಟಾಗಿ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಇದು ಆಯಿಲಲ್ಲೇ ಫ್ರೈ ಆಗಬೇಕು. ಅದಕ್ಕೋಸ್ಕರ ಅದಕ್ಕೆ ಟೊಮಟನ ಈಗ ತಣ್ಣಗಾಗಿದ್ದಾವೆ, ಅದನ್ನು ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಈಗ ಸಿಪ್ಪೆ ಎಲ್ಲ ತೆಗೆದು ಅದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಎತ್ತಿಟ್ಕೊಳ್ಳೋಣ. ನಾನು ಒಂದು 3 ಟೊಮಟ ತಗೊಂಡಿದ್ದೀನಿ. ಸಾಸು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇರಲಿ ಅಂತ 3 ಟೊಮಟೊ ಸಾಸ್ ಆದರೆ ಸಾಕು, ಆರಾಮಾಗಿ ನಮಗೆ ಜಾಸ್ತಿನೇ ಬರುತ್ತೆ ಪಿಜ್ಜಾ ಸಾಸು. ಅದಕ್ಕೋಸ್ಕರ ಅದನ್ನು ಗ್ರೈಂಡ್ ಮಾಡಿ ಈಗ ಎತ್ತಿಟ್ಕೊಂಡಿದ್ದೀನಿ ನೋಡಿ. ಈಗ ಒಂದು ಬಾಣಲಿ ಇಡ್ತಾಯಿದ್ದೀನಿ, ಸ್ಟವ್ ಆನ್ ಮಾಡಿ ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು. ಅದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಜಜ್ಜಿರೋದನ್ನು ಕಟ್ ಮಾಡಿ ಸಣ್ಣಕ್ಕೆ ಕಟ್ ಮಾಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಅದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಕರಿತಾ ಇರೋಣ. ಅದಾದಮೇಲೆ ಈರುಳ್ಳಿ ಹಾಕ್ಕೋಣ. ಈರುಳ್ಳಿ ಹಾಕಿಬಿಟ್ಟು ಅದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಕೂಡ ಕಲರ್ ಚೇಂಜ್ ಆಗುತ್ತೆ ನೋಡಿ. ಆವಾಗ ಟೊಮಟೊ ಪ್ಯೂರಿನ ಸೇರಿಸೋಣ. ಟೊಮಟೊ ಪ್ಯೂರಿ ಸೇರಿಸಿದ ಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ನೀರು ಬೇಕಾದರೆ ನೀವು ಸೇರಿಸ್ಬೋದು. ಅದು ಮಿಕ್ಸರ್ ತೊಳೆದು ಹಾಕಿರೋ ನೀರು ಅಷ್ಟೇ. ಅದು ಸ್ವಲ್ಪ ಕುದೀತಾ ಇರಲಿ. ಅದು ಸ್ವಲ್ಪ ಮೇಲೆಲ್ಲ ಪಟ್ ಅಂತ ಸಿಡಿಯುತ್ತೆ ಅಂತ ಕ್ಲೋಸ್ ಮಾಡಿದ್ದೀನಿ. ಈಗ ಓರೆಗಾನ್, ಪಿಜ್ಜಾಗೆ ಓರೆಗಾನ್ ತುಂಬ ಇಂಪಾರ್ಟೆಂಟು. ಫ್ಲೇವರ್ಗೆ ಟೇಸ್ಟ್ಗೆ ಎಲ್ಲ ಬೇಕು. ಅದನ್ನು ತರಿಸಿದ್ದೆ. ಅದು ಒಂದು ಪ್ಯಾಕೆಟಲ್ಲಿ 12 ಪ್ಯಾಕ್ ಬಂದಿದ್ದಾವೆ. ಅದು ತುಂಬ ಚೆನ್ನಾಗಿದೆ. ಈ ಓರೆಗಾನ್ ಇಲ್ಲ ಅಂತ ಅಂದರೆ ಪಿಜ್ಜಾ ಅಷ್ಟು ಟೇಸ್ಟ್ ಬರೋದೇ ಇಲ್ಲ ಆ ಲೆವೆಲ್ಗೆ. ಹಂಗಾಗಿ ಅದನ್ನು ತರಿಸಿದ್ದೀನಿ ಸ್ವಲ್ಪ. ಈಗ ನಾನು ಸಾಸ್ ನೋಡ್ತಾ ಇದ್ದೀನಿ. ಸಾಸ್ ಈಗ ಆಯಿಲೆಲ್ಲ ಬಿಟ್ಕೊಂಡು ಈಗ ರೆಡಿಯಾಗಿದೆ ನೋಡಿ. ಇದಕ್ಕೆ ನಾವು ಏನೇನು ಹಾಕಬೇಕು ಅನ್ನೋದನ್ನು ಒಂದೊಂದಾಗಿ ತೋರಿಸ್ತೀನಿ. ಈಗ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಪೆಪ್ಪರು, ಚಿಲ್ಲಿ ಫ್ಲೇಕ್ಸು ಮತ್ತು ಚಿಲ್ಲಿ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಶುಗರು, ಅದನ್ನು ಒಂದು 3 ಸ್ಪೂನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಮತ್ತು ಓರೆಗಾನು ಅದನ್ನು 1 ಪ್ಯಾಕಷ್ಟು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. 1 ಪ್ಯಾಕ್ ಹಾಕಿದ್ರೆ ಸಾಕು, ಟೇಸ್ಟ್ ಫುಲ್ ಚೆಂದ ಬಂದಿರುತ್ತೆ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಈಗ ಅದನ್ನು ನೋಡಿ ರೆಡಿ ಆಗಿಬಿಟ್ಟಿದೆ. ಆಯಿಲೆಲ್ಲ ತೇಲೋವರೆಗೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು. ನಿಜವಾಗಿ ತುಂಬ ಚೆನ್ನಾಗಿತ್ತು. ಚಪಾತಿಗೆ, ರೊಟ್ಟಿಗೆ ಮತ್ತು ಏನಾದರೂ ಮಾಡ್ಬೇಕಾದ್ರೆ ನಾವು ಈ ಥರ ಕಿಚಪ್ ಬೇರೆ ಥರ ಮಾಡ್ಕೊಳ್ಳೋದಕ್ಕಿಂತ ಈ ಪಿಜ್ಜಾ ಸಾಸ್ ತುಂಬ ಅಂದರೆ ತುಂಬ ರುಚಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಇದನ್ನು ಮಾಡಿ ಎತ್ತಿಟ್ಕೊಂಡ್ರೆ ನಾವು ಯಾವುದಕ್ಕಾದ್ರೂ ಯೂಸ್ ಮಾಡ್ಕೋಬೋದು, ಬ್ರೆಡ್ಗೆ ಎಲ್ಲದಕ್ಕೂ ನೋಡಿ. ಈಗ ರೆಡಿಯಾಗಿದೆ, ಪಿಜ್ಜಾ ಸಾಸ್ ರೆಡಿಯಾಗಿದೆ. ಈಗ ಅದನ್ನು ನಾವು ಒಂದು ಕಡೆ ಸೈಡಿಗೆ ಎತ್ತಿಟ್ಬಿಟ್ಟು ನಾವು ಪಿಜ್ಜಾಗೆ ಏನೇನು ಬೇಕು ವೆಜಿಟೇಬಲ್ಸು ಅದನ್ನೆಲ್ಲ ಜೋಡಿಸ್ಕೊಬಿಟ್ಟು ನೀಟಾಗಿ ಸ್ಕ್ವಯರ್ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಅದನ್ನು ಕಟ್ ಮಾಡ್ಕೋಬೇಕು. ನಾನು ಕ್ಯಾಪ್ಸಿಕಮ್ಮು 1 ಕಲರ್ ಇದೆ ನಂದು. ನಿನ್ನ ಹತ್ರ ಸ್ವಲ್ಪ 3 ಕಲರ್ ಇತ್ತು ಅಂದರೆ ಓಕೆ. 3 ಕಲರ್ ಇಲ್ಲ ಅಂತಂದರೆ ನಾನು ಟೊಮಟನೇ 1 ಕಲರಾಗಿ ಯೂಸ್ ಮಾಡ್ತಾಯಿದ್ದೀನಿ. ರೆಡ್ ಕಲರ್ ಥರ ಬೇಕು ಅಂದರೆ ಟೊಮಟನ ಒಳಗಿರೋ ಪಲ್ಪ್ ಎಲ್ಲ ತೆಗೆದುಬಿಟ್ಟು ಅದನ್ನು ನೀಟಾಗಿ ಸ್ಕ್ವಯರ್ ಥರ ಕಟ್ ಮಾಡಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ ಕೂಡ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲದನ್ನು ಕಟ್ ಮಾಡ್ಕೊಂಡ್ಮೇಲೆ ನಿಮಗೆ ನಾನು 2 ಥರನೂ ಕಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ಕ್ವಯರ್ ಥರನೂ ಕಟ್ ಮಾಡಿದ್ದೀನಿ ಮತ್ತು ಒಂದು ಉದ್ದುದ ಥರನೂ ಕಟ್ ಮಾಡಿದ್ದೀನಿ.
ನನಗೆ 2 ಥರನೂ ಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಅದನ್ನು ಇಷ್ಟಪಟ್ಟರೆ ಅದು ತಿನ್ನಲಿ, ಇಲ್ಲ ಇದು ಇಷ್ಟಪಟ್ಟರೆ ಇದು ತಿನ್ನಲಿ. ಯಾಕೆ ದಪ್ಪ ಇದ್ದರೆ ಬೇಯುತ್ತೋ ಇಲ್ಲ ಅನ್ನೋ ಒಂದು ಅನುಮಾನದಿಂದ ನಾನು ಎರಡೂ ಥರ ಚೆಕ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ. ಹಸಿವು ಇದೇನು ಬಾಯಲ್ಲಿ ಮಾಡಿಲ್ಲ, ಹಸಿ ಸ್ವೀಟ್ ಕಾರ್ನ ಸುಲಿದು ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ. ಒಂಥರ ಎಲ್ಲದನ್ನು ಹಾಕಿ ಮಾಡಿದಾಗ ಸ್ವಲ್ಪ ಚೆಂದಿರುತ್ತೆ, ನೋಡಲಿಕ್ಕೆ ವಾ ಅನ್ನೋ ಥರ ಇರುತ್ತೆ. ಯಾವುದೇ ಆಗಲಿ ವಾ ಅನ್ನೋ ಥರ ಇದ್ದಾಗ ನಮಗೆ ಅಟ್ರ್ಯಾಕ್ಟ್ ಆಗುತ್ತೆ, ತಿನ್ನಲಿಕ್ಕೆ ಚೆಂದೈತೆ ಅಂತ ಅನಿಸುತ್ತೆ, ರುಚಿ ಐತೆ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ತರಿಸಿದ್ದೀನಿ. ಮತ್ತು ಪನ್ನೀರ್ ತರಿಸಿದ್ದೀನಿ. ಪನ್ನೀರು ಸ್ವಲ್ಪ ತುಂಬ ಈಗ ಡೇಂಜರ್ ಪನ್ನೀರ್ ಅಂತಲೇ ಬಂದಿದ್ದಾವೆ. ಅದಕ್ಕೋಸ್ಕರ ಪನ್ನೀರು ಒಳ್ಳೆ ಬ್ರ್ಯಾಂಡ್ ಇದ್ದರೆ ಯೂಸ್ ಮಾಡಿ, ಇಲ್ಲಾಂದರೆ ಮನೆಗೆ ಮಾಡ್ಕೊಳ್ಳೋದು ಬೆಸ್ಟ್ ಆಪ್ಷನ್ಸ್. ಇಲ್ಲ ನಂದಿನಿ ತಗೊಳ್ಳಿ, ನಂದಿನಿ ಚೆನ್ನಾಗಿದೆ ಅಂತ ಹೇಳ್ತಾರೆ, ಪರವಾಗಿಲ್ಲ, ಅದು ತಗೋಬೋದು, ಸೂಟ್ ಆಗುತ್ತೆ. ಅದಕ್ಕೆ ನಂದಿನಿ ತಗೊಂಡಿದ್ದೀನಿ. ನೀವು ಅದನ್ನು ಬೇಕಾದ್ರೆ ಕಟ್ ಮಾಡ್ಕೋಬೋದು. ಇದರಲ್ಲಿ ಎಲ್ಲ ಹಾಕಲೇಬೇಕು ಅಂತ ಕಂಪಲ್ಸರಿ ಇಲ್ಲ, ನಿಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟು ಹಾಕ್ಬೋದು. ಇಲ್ಲ ಬರೀ ಪಿಜ್ಜಾ ಸಾಸ್ ಹಾಕಿಬಿಟ್ಟು ಕೂಡ ಮಾಡ್ಕೋಬೋದು, ಆನಿಯನ್ ಇಟ್ಟು. ಇಲ್ಲ ಅಂತಂದರೆ ಇಷ್ಟೆಲ್ಲ ವೆರೈಟಿ ಐತೆ ಅಂದರೆ ಇಷ್ಟೆಲ್ಲ ಇಟ್ಟಾದರೂ ಮಾಡ್ಕೋಬೋದು. ಯಾವುದು ಇಲ್ಲ, ಒಂದೊಂದು ಇದರಲ್ಲಿ ಒಂದೊಂದು ಇದೆ, ಒಂದೊಂದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಏನು ಕಂಪಲ್ಸರಿ ಇದೇ ಇಡಬೇಕು ಅದೇ ಇಡಬೇಕು ಅನ್ನೋದಿಲ್ಲ. ಪನ್ನೀರ್ಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಅರಿಶಿನ ಪುಡಿ ಹಾಕಿದ್ದೀನಿ, ಖಾರದ ಪುಡಿ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನೋಡಿ, ಪಿಜ್ಜಾಗೆ ನಾವು ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡು ಆಯಿತು. ಈಗ ಪೌಡರು ಅದು ಇದು ಎಲ್ಲ ರೆಡಿ ಆಯಿತು. ಈಗ ಅದು ಪಿಜ್ಜಾ ಬೇಸ್ ರೆಡಿ ಮಾಡಬೇಕಲ್ಲ, ಅದಕ್ಕೆ ನಾನು ಗೋಧಿ ಹಿಟ್ಟು ತಗೊಳ್ತಾಯಿದ್ದೀನಿ, ಮೈದಾ ತಗೊಳ್ತಾ ಇಲ್ಲ. ಇದಕ್ಕೆ ನಾನು ಈನೋ ತಗೊಳ್ತಾ ಇದ್ದೀನಿ. ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರು ತಗೊಂಡಿಲ್ಲ. ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರು ತಗೊಂಡ್ರೆ ಅದು 1-2 ತಾಸು ಗಟ್ಟಲೆ ಬಿಡಬೇಕಾಗುತ್ತೆ. ಈಸ್ಟು ಎಲ್ಲ ಹಾಕ್ತಾರೆ, ಅದನ್ನು ತಗೊಂಡ್ರೆ ಸ್ವಲ್ಪ 1-2 ತಾಸು 3 ತಾಸು ಗಟ್ಟಲೆ ಬಿಡಬೇಕು. ಈನೋ ಆದರೆ ಬೇಗ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಈನೋ ಪ್ಯಾಕೆಟು, ಅದಕ್ಕೆ 1-2 ಸ್ಪೂನ್ ಸಕ್ಕರೆ, ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಅದು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಪೂರ್ತಿ ಎಲ್ಲ ಮಿಕ್ಸ್ ಆಗಲಿ ನೀಟಾಗಿ. ಆಯಿಲಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಮೊಸರು ಹಾಕೋಣ. ಮೊಸರು ಹಾಕಿ ಮಾತ್ರ ಕಲಿಸ್ತಾ ಇದ್ದೀನಿ. ಇದರಲ್ಲಿ ನೀರು ಗೀರು ಏನು ಸೇರಿಸಿಲ್ಲ ನಾನು, ಓನ್ಲಿ ಮೊಸರಲ್ಲೇ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳೋಣ. ಪೂರ್ತಿ ಚೆನ್ನಾಗಿ ನಾದ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನ ಒಂದು 20 ನಿಮಿಷ ಹಾಗೆ ಎತ್ತಿಡಬೇಕು. ಬರೀ 20 ನಿಮಿಷ ಮಾತ್ರ ಈನೋ ಹಾಕಿರೆ ಎತ್ತಿಡೋದು. ಬೇರೆದೆಲ್ಲ ಹಾಕಿರೆ 2-2 ತಾಸು 3-3 ತಾಸು 5 ತಾಸು ಗಟ್ಟಲೆ ಹಾಕಿ ಎತ್ತಿಡ್ತಾರೆ. ಆದರೆ ಈನೋ ಹಾಕಿದಾಗ ಮಾತ್ರ ಬರೀ 20 ಮಿನಿಟ್ಸ್ ಅಷ್ಟೇ ಎತ್ತಿಟ್ಟಿದ್ದೀನಿ. ಈಗ ಅದು ರೆಡಿ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ನಾನು ಇದು ಏನಪ್ಪ ಅಂತಂದರೆ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಮ್ಯಾಂಗೋ ಎಷ್ಟು ಸಾಧ್ಯವೋ ಅಷ್ಟು ಯೂಸ್ ಮಾಡ್ಕೊಂಡು ತಿನ್ಬಿಡೋಣ. ಆಮೇಲೆ ಬೇಕು ಅಂತ ಅಂದ್ರೂ ನಮಗೆ ಸಿಗೋದಿಲ್ಲ. ಯಾವಾಗ ಸೀಸನ್ ಫ್ರೂಟ್ ಇರುತ್ತೋ ಅದನ್ನಷ್ಟೇ ತಿನ್ನಬೇಕಾಗಿರುತ್ತೆ. ನಮಗೆ ಸೀಸನ್ ಮುಗಿದ್ಮೇಲೆ ತಿನ್ನಲಿಕ್ಕಾಗೋದಿಲ್ಲ. ಹಂಗಾಗಿ ಈ ಸರಿ ಸ್ವಲ್ಪ ಮ್ಯಾಂಗೋ ಸ್ವಲ್ಪ ಜಾಸ್ತಿನೇ ತಿಂದಿದ್ವಿ ನಾವು, ಜಾಸ್ತಿನೇ ಯೂಸ್ ಮಾಡಿದ್ವಿ. ಅದ್ರಾಗ ಈಗ ಹುಡುಗರು ಬಂದಿದ್ರು ಅಂತ ಮತ್ತೆ ಒಂದು ಸರಿ ಮ್ಯಾಂಗೋ ತರಿಸಿದ್ವಿ ನಾವು. ಹಂಗಾಗಿ ಅವ್ರಿಗೆ ಸ್ವಲ್ಪ ಜ್ಯೂಸ್ ಮಾಡೋಣ. ಪಿಜ್ಜಾ ಜೊತೆಗೆ ಒಂದು ಯಾವುದಾದ್ರು ಜ್ಯೂಸ್ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮ್ಯಾಂಗೋ ಜ್ಯೂಸ್ ಮಾಡಿ ಎತ್ತಿಟ್ಟಿದ್ದೀನಿ. ಈಗ ನಾನೊಂದು ತವ ಇಟ್ಟಿದ್ದೀನಿ, ಬಾಣಲಿ. ಅದರಲ್ಲಿ ನಾನು ಸ್ವಲ್ಪ ಬಿಸಿ ಮಾಡಲಿಕ್ಕೆ ಸ್ಟವ್ ಆನ್ ಮಾಡಿದ್ದೀನಿ. ಸ್ಟವ್ ಆನ್ ಮಾಡಿ ಅದು ಸಿಮ್ಮಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿ ಆಗ್ತಾ ಇರಲಿ. ಈ ಕಡೆ ಪಿಜ್ಜಾ ಬೇಸು ರೆಡಿಯಾಗಿದೆ ನೋಡಿ, ಸ್ವಲ್ಪ ಚೆನ್ನಾಗೆ ಇಟ್ಟು ಅದಕ್ಕೆ ಬಂದಿದೆ. ಇದನ್ನು ಸ್ವಲ್ಪ ನಾದ್ಕೊಳ್ಳೋಣ. ನಾದ್ಬಿಟ್ಟು ಲಟ್ಸೋಣ. ಒಂದು ದಪ್ಪ ಸೈಜಂಗೆ ಲಟ್ಟಿಸ್ಬೇಕು. ತುಂಬ ತೆಳ್ಳಗೇನು ಲಟ್ಸಂಗಿರಲ್ಲ, ಮತ್ತು ಚಪಾತಿ ಥರ ಆಗುತ್ತೆ. ತುಂಬ ದಪ್ಪಗೂ ಬೇಡ, ಬೇಯಲ್ಲ. ಅದಕ್ಕೋಸ್ಕರ ಮೀಡಿಯಮ್ಮಾಗೆ ಸ್ವಲ್ಪ ತೆಳ್ಳಗೆ ನಾನು ಲಟ್ಸಿದ್ದೀನಿ. ಅದ್ರ ಮೇಲೆ ಚೀಸ್ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಹಾಕಿದ್ಮೇಲೆ ಅದನ್ನು ನಾವು ಹೂರಣ ಇಟ್ಟು ಎಲ್ಲ ಫೋಲ್ಡ್ ಮಾಡ್ತೀವಲ್ಲ, ಅದೇ ಥರ ನೀಟಾಗಿ ಫೋಲ್ಡ್ ಮಾಡಿ ಆಮೇಲೆ ಮತ್ತೊಂದು ಸರಿ ಲಟ್ಟಿಸ್ಬೇಕು. ತುಂಬ ದಪ್ಪ ಇತ್ತು ಅಂದರೆ ಬೇಯೋದೇ ಇಲ್ಲ. ತುಂಬ ತೆಳ್ಳಗಿತ್ತು ಅಂತಂದರೆ ತುಂಬ ಬೆಂದ್ಬಿಟ್ಟು ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ಮೀಡಿಯಮ್ಮಾಗೆ ಮಾಡಿಬಿಟ್ಟು ಹಾಗೆ ಲಟ್ಸೋಣ. ಕೈಯಿಂದಲೂ ಅನ್ಬೋದು, ಸ್ವಲ್ಪ ಕೈಯಿಂದ ಅನ್ನೋದಕ್ಕಿಂತ ಲಟ್ಸಿದ್ರೆ ಚೆನ್ನಾಗಿ ಅನ್ನೋದ್ರಿಂದ ರವಂಡಾಗೆ ನೀಟಾಗೆ ಬರುತ್ತೆ. ಅದಕ್ಕೋಸ್ಕರ ಲಟ್ಸೋಣ. ಈಗ ನೋಡಿ, ಅದಕ್ಕಿದ್ರೆ ಸಾಕು. ಇದು ಸ್ಪೂನಿಂದ ಸ್ವಲ್ಪ ಈ ಥರ ಮಾಡಿದರೆ ನೀಟಾಗೆ ಬೇಯಲಿಕ್ಕೆಲ್ಲ ಈಸಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹಾಗೆ ಹಂಚಿನ ಮೇಲೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಬಿಟ್ಟರೆ ನಿಜವಾಗ್ಲೂ ಬೆಂದಿರಲ್ಲ. ಅದಕ್ಕೆ 2 ಕಡೆನೂ ಸ್ವಲ್ಪ ಹಾಫ್ ಬಾಯಿಲ್ ಥರ ನಾನು ಬೇಯಿಸ್ತಾ ಇದ್ದೀನಿ. ಹಾಫ್ ಬಾಯಿಲ್ ಥರ ಈ ಕಡೆನೂ ಒಂದು 2 ಮಿನಿಟ್ಸ್ ಬೇಯಿಸಿ, ಆ ಕಡೆನೂ ಒಂದು ಎತ್ತಿಬಿಟ್ಟು ಒಂದು 2 ಮಿನಿಟ್ಸ್ ಬೇಯಿಸ್ಬಿಟ್ಟು ಹಿಂಗೆ ಆಗಿದೆಯಲ್ಲ, ಇದ್ರ ಮೇಲೆ ನಾನೀಗ ಸಾಸ್ ಹಾಕ್ತಾಯಿದ್ದೀನಿ. ಪೂರ್ತಿ ಅದನ್ನು ಸ್ಪ್ರೆಡ್ ಮಾಡಿಬಿಟ್ಟು ಅದ್ರ ಮೇಲೆ ನಾವು ವೆಜಿಟೇಬಲ್ಸ್ ಎಲ್ಲ ಇರುತ್ತಲ್ಲ, ಆ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಪನ್ನೀರ್ ಹಾಕ್ಬಿಡೋಣ. ಪನ್ನೀರ್ ಕೂಡ ಎಷ್ಟು ಬೇಕೋ ಅಷ್ಟು, ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಪನ್ನೀರ್ ಕೂಡ ಇಟ್ಬಿಟ್ಟು ಅದ್ರ ಮೇಲೆ ಸ್ವೀಟ್ ಕಾರ್ನ್ ಇದ್ವಲ್ಲ,
ಸ್ವೀಟ್ ಕಾರ್ನ್ ಕೂಡ ಹಾಕಿಬಿಡೋಣ. ಒಂದು ನಾನು ಈ ಕಡೆ ಹಾಫ್ ಬಾಯ್ಲ್ ಥರ ಈ ಥರ ಬೇಯಿಸಿದ್ದೀನಿ. ಇನ್ನೊಂದನ್ನು ಇದು ಪೂರ್ತಿ ಗಟ್ಟಿ ಬಂದಿತ್ತು ಅಂತ ಇನ್ನೊಂದನ್ನು ಬೇರೆಯವರೆಲ್ಲ ಹೇಳ್ತಾರಲ್ಲ ಬರೀ ಚಪಾತಿ ಥರ ಈ ಥರ ಲಟ್ಟಿಸ್ಬಿಟ್ಟು ಅದ್ರ ಮೇಲೆ ಹಾಗೇ ಇಟ್ಬಿಟ್ಟು ಅದೇ ಥರ ಬೇಯಿಸ್ಬೇಕು ಅಂತ ಅದೇ ಥರ ಬೇಯಿಸಿದ್ದೆ. 2 ಥರನೂ ಮಾಡಿದ್ದೀನಿ. 2 ಥರನೂ ನಿಮಗೆ ತೋರಿಸ್ತೀನಿ. ಈಗ ನೋಡಿ ಕೆಳಗೊಂದು ತವ ಇಟ್ಟಿದ್ದೆ. ಆ ತವಾದ ಮೇಲೆ ಈಗ ಮೇಲ್ಗಡೆ ಇನ್ನೊಂದು ತವ ಇಟ್ಟು ಅದ್ರ ಮೇಲೆ ಒಂದು ಬಾಣಲೆ ಗೊಬ್ಬರ ಹಾಕಿ ಒಂದು 15-20 ನಿಮಿಷ ಬಿಟ್ಬಿಟ್ರೆ ಓಪನ್ ಮಾಡಿ ನೋಡಿದರೆ ಆರಾಮಾಗಿ ಸಿಂಪಲ್ಲಾಗಿ ಈಸಿಯಾಗಿ ಮನೆಗೆ ಯಾವ ಥರ ಪಿಜ್ಜಾ ಮಾಡ್ಬೋದು ಅಂತ ತೋರಿಸ್ತಾರಲ್ಲ ಆ ಥರ ಅನ್ನೋ ಥರ ಇದೆ. ಆದರೆ ನಿಜವಾಗ್ಲೂ ಆ ಟೇಸ್ಟ್ ಬರೋದಿಲ್ಲ, ಆ ರುಚಿ ಬರೋದಿಲ್ಲ. ಆ ಸಾಸು ಮೇಗಳ್ದೆಲ್ಲ ತುಂಬ ರುಚಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ ಬೇಸ್ ಮಾತ್ರ ನಿಮ್ಗೆ ಆ ಲೆವೆಲ್ಲಿಗೆ ಬಂದೇ ಇರಲ್ಲ. ಇದು ಮಾಡಿದರೆ ಓವನ್ನಲ್ಲಿ ಮಾಡಬೇಕು, ಇಲ್ಲ ಅಂತಂದರೆ ಪಿಜ್ಜಾ ಅಂಗಡಿಯಲ್ಲೇ ತಂದು ತಿನ್ನಬೇಕು. ಅಷ್ಟೇ ದುಡ್ಡಾಗುತ್ತೆ. ಈಗ ನಾನೆಲ್ಲ ಐಟಮ್ ತರಿಸಿದ್ದೀನಲ್ಲ ಆ ದುಡ್ಡು ಪರ್ಫೆಕ್ಟಾಗಿ ಕರೆಕ್ಟಾಗಿ ಅಷ್ಟೇ ದುಡ್ಡಾಗಿದೆ. ಒಂದು 500 ರೂಪೀಸ್ ಕೊಟ್ಟರೆ ಒಳ್ಳೆ ಪಿಜ್ಜಾ ಅಂಗಡಿಯಿಂದ ತಂದು ತಿನ್ಬೋದು. ಇಲ್ಲ ಅಂತಂದರೆ ಓವನ್ ಇತ್ತು ಅಂತಂದರೆ ಮಾತ್ರ ಟ್ರೈ ಮಾಡಿ. ಮನೆಗೆ ನೀವು ಯಾವುದೇ ಥರದಲ್ಲಿ ಟ್ರೈ ಮಾಡ್ತೀವಿ ಅಂತ ಅಂದ್ರೂ ಅದು ಆ ಲೆವೆಲ್ಲಿಗೆ ನಿಜವಾಗ್ಲೂ ಬಂದಿರೋದಿಲ್ಲ. ಸುಮ್ಮನೆ ನಿಮ್ಮ ದುಡ್ಡು ವೇಸ್ಟು, ಟೈಮು ವೇಸ್ಟು, ಮತ್ತು ತುಂಬ ರಿಸ್ಗೂ ಆಗಿಬಿಡುತ್ತೆ. ಇದು ಜಾಸ್ತಿ ಬೇಯಿಸಿದ್ರೆ ಫುಲ್ ರೊಟ್ಟಿ ಥರ ಆಗಿಬಿಡುತ್ತೆ. ಇಲ್ಲ ಸ್ವಲ್ಪ ಕಡಿಮೆ ಬೇಯಿಸ್ಬಿಟ್ರೆ ಅದು ಜಾಸ್ತಿ ಬೆಂದೇ ಇರಲ್ಲ, ಒಳಗೆಲ್ಲ ಹಾಗೆ ಇಟ್ಟಿಟ್ಟಿಟ್ಟಿಟ್ಟಾಗಿರುತ್ತೆ. ಅದಕ್ಕೋಸ್ಕರ ಈನೋ ಹಾಕಿರೋ ಅಷ್ಟೇ, ಬೇಕಿಂಗ್ ಸೋಡಾ ಹಾಕಿರೋ ಅಷ್ಟೇ, ಮತ್ತು ಈಸ್ಟ್ ಹಾಕಿರೋ ಅಷ್ಟೇ. ಅದು ಓವನ್ನಲ್ಲಿ ಮಾಡಿದರೆ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ. ಈ ಥರ ಸಪ್ರೇಟಾಗೆ ತವಾದಲ್ಲಿ ಮಾಡ್ತೀವಿ, ಇದರಲ್ಲಿ ಮಾಡ್ತೀವಿ, ಬಾಣಲೆಯಲ್ಲಿ ಮಾಡ್ತೀವಿ, ಕುಕ್ಕರಲ್ಲಿ ಮಾಡ್ತೀವಿ ಅಂತಂದರೆ ಆ ಲೆವೆಲಿಗೆ ನೀಟಾಗಿ ಪಿಜ್ಜಾ ಥರ ಟೇಸ್ಟ್ ಬಂದೇ ಇರೋದಿಲ್ಲ. ಸುಮ್ಮನೆ ಮಾಡಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದ್ಕಿಂತ, ನಿಮ್ಮ ಶ್ರಮ ಕೂಡ ವೇಸ್ಟ್ ಆಗೋದ್ಕಿಂತ ಒಂದು ಸರಿ ಆರಾಮಾಗಿ ಅಂಗಡಿಯಲ್ಲಿ ತಂದು ತಿನ್ಬೋದು. ಈ ವಿಡಿಯೋ ನಿಜವಾಗ್ಲೂ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಒಂದು ಸರಿ ಪಿಜ್ಜಾ ಮಾಡೋಣ ಅಂತ ಟ್ರೈ ಮಾಡಿ ಈ ಥರ ಮೋಸ ಹೋಗಿದ್ದೀನಿ. ಅದಕ್ಕೋಸ್ಕರ ನೀವು ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.